ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಮ್ಯಾಚ್ ಹೆಂಗಿದ್ದು ಗುರು? ಸಖತ್ತಾಗಿರುವಂತ ಒಂದು ಮ್ಯಾಚ್. ಅಂಡ್ ಸೊ ಒಂದ್ ರೀತಿಯಲ್ಲಿ ಒನ್ ಸೈಡೆಡ್ ಮ್ಯಾಚ್ ಆಗೋಯ್ತು ಅಂತ ಹೇಳ್ಬೋದು. ಇನಾಗ್ರಲ್ ಮ್ಯಾಚ್ ಆದ್ರೂ ಕೂಡ ಎಲ್ಲೋ ಒಂದ್ ರೀತಿ ಆ ರೇಂಜ್ಗೆ ಹೈಪ್ ಸಿಗ್ಲಿಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಆಫ್ ಇನಾಗ್ರೇಷನ್ ಆಗ್ಲಿಲ್ಲ. ಬಿಕಾಸ್ ಡೈರೆಕ್ಟ್ ಆಗಿ ಮ್ಯಾಚ್ ಇನ್ನೇ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಇನಾಗ್ರೇಷನ್ ಪ್ರೋಗ್ರಾಮ್ಸ್ ಗಳು ಯಾವ್ದು ಕೂಡ ಇರಲಿಲ್ಲ. ಮ್ಯೂಸಿಕ್ ಕನ್ಸರ್ಟ್ ಗಳು ಆ ಥರದ್ದು ಯಾವ್ದು ಕೂಡ ಇರಲಿಲ್ಲ. ಸೊ ಸ್ವಲ್ಪ ಜನಕ್ಕೆ ಬೋರಿಂಗ್ ಅಂತ ಅನ್ಸಿರ್ಬಹುದು. ಬಟ್ ಸೊ ಲಾಸ್ಟ್ ಟೈಮ್ ಸೊ ಸ್ಟ್ಯಾಂಪೇಡ್ ಏನಾಗಿದೆಯಲ್ಲ, ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಸಾರಿ ಚಿನ್ನಸ್ವಾಮಿ ನಡೀತಿರುವಂತ ಕಾರಣಕ್ಕೆ ಸೊ ಇನಾಗ್ರೇಷನ್ ಮಾಡುವಂತದ್ದು ಸರಿ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ಸೊ RCB ವರ್ಸಸ್ SRH ಸೊ ಇನಾಗ್ರಲ್ ಮ್ಯಾಚ್ ಅಲ್ಲಿ ಸೊ ಯಾವುದೇ ರೀತಿಯಲ್ಲಿ ಸೊ ಇನಾಗ್ರೇಷನ್ ಇರಲಿಲ್ಲ. ಅಂಡ್ ಅದ್ರ ಬದಲಾಗಿ ಕೆಲವೊಂದು ಮೀನ್ಸ್ ಕ್ಷಣಗಳನ್ನ ನೋಡ್ಲಿಕ್ಕೆ ಸಿಕ್ತು ನಮಗೆ. ಒಂದು ಎಕ್ಸಾಂಪಲ್ ಮಾತಾಡಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಒಂದು 11 ಸೀಟ್ಸ್ಗಳನ್ನ ಯಾರು ಜೀವ ಕಳ್ಕೊಂಡಿದ್ರು ಸೊ ಆ ಒಂದು ಸ್ಟ್ಯಾಂಪೇಡ್ ಅಲ್ಲಿ ಸೊ ಅವ್ರಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಸೊ RCB ಕಡೆಯಿಂದ ಫಾರ್ ಎವರ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಂಟರ್ನ್ಯಾಷನಲ್ IPL ಎಲ್ಲ ಮ್ಯಾಚ್ಗಳಿಗೂ ಕೂಡ ಆ ಒಂದು 11 ಸೀಟ್ಗಳನ್ನ ಅವ್ರಿಗೋಸ್ಕರನೇ ಡೆಡಿಕೇಟೆಡ್ ಆಗಿ ಒಂದು ಸಪ್ರೇಟ್ ಆಗಿ ಒಂದು ಇದನ್ನ ಮಾಡಿದ್ದಾರೆ. ಸೊ ಅದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಓಕೆ, ಅದಾದ್ಮೇಲೆ ಸೊ ಪ್ಲೇಯರ್ಸ್ಗಳು ಸೊ 11 ನಂಬರ್ ಜರ್ಸಿನ ಮೀನ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮ್ಯಾಚ್ಗಿಂತ ಮುಂಚೆ. ಅದು ಒಂದು ಅದಾದ್ಮೇಲೆ ಒಂದು ಸ್ವಲ್ಪ ಸೈಲೆನ್ಸ್ ಕೂಡ ಮೇಂಟೈನ್ ಮಾಡ್ತಾರೆ, 1 ಮಿನಿಟ್ಸ್ ಅಂತ ಅನ್ಸುತ್ತೆ. ಸೊ ಅವರ ಒಂದು ಸ್ಮರಿಸೋ ರೀತಿನಲ್ಲಿ. ಅದಾದ್ಮೇಲೆ ಸೊ ಬ್ಲ್ಯಾಕ್ ಆರ್ಮ್ ಒಂದು ಬ್ಯಾಂಡ್ಸ್ ಗಳನ್ನ ಕೂಡ ಆರ್ಮೆಂಟ್ಸ್ ಗಳನ್ನ ಹಾಕೊಂಡಿದ್ರು. ಸೊ ಈ ಒಂದೆಲ್ಲ ಒಂದು ಕ್ಷಣಗಳಿಂದ ಸೊ ಅವರನ್ನ ಒಂದು ರೀತಿಯಲ್ಲಿ ಸ್ಮರಣೆ ಅನ್ನೋ ರೀತಿಯಲ್ಲಿ ಹೇಳ್ಬೋದು. ಸೊ ಅದನ್ನ ಮಾಡಿದ್ರು ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಈ ಸಾರಿ ಸ್ವಲ್ಪ ನಮ್ಗೆ ಆ ಒಂದು ಇದು ಗೊತ್ತಾಗ್ತಾ ಇಲ್ಲ. ಸೊ ಇನಾಗ್ರಲ್ ಮ್ಯಾಚ್ ಆಗ್ತಾ ಇದೆ, ಸೊ IPL ಸ್ಟಾರ್ಟ್ ಆಗಿದೆ ಅನ್ನೋವಂಥದ್ದು ಅದಕ್ಕೆ ಕಾಣಿಸ್ತಾ ಇಲ್ಲ. ಅಂಡ್ ಮ್ಯಾಚು ಕೂಡ ಹಂಗೆ ಇತ್ತು, ಅಂದ್ರೆ ಒನ್ ಸೈಡೆಡ್ ಆಗಿ ಹೋಗ್ಬಿಡ್ತು. ಸೊ RCB ಸೊ ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಅಷ್ಟೇನೆ, ಸೊ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಅಷ್ಟೇನೆ. ಸೊ SRH ಅವರು ಎಲ್ಲೂ ಕೂಡ ಗೇಮ್ ಅಲ್ಲಿ ಇದಾರೆ ಅಂತ ಅನಿಸ್ಲೇ ಇಲ್ಲ ನನಗೆ. 200 ಓಕೆ ಹೊಡೆದಿದ್ದಾರೆ, ಬಟ್ 200 ಅನ್ನುವಂಥದ್ದು ಸೊ ಚಿನ್ನಸ್ವಾಮಿ ಅದು ಬೆಂಗಳೂರು ಪಿಚ್ ಅಲ್ಲಿ ಸೊ ಅದು ಅಂತ ನನ್ನ ಪ್ರಕಾರ ಸ್ಕೋರೇ ಅಲ್ಲ. ಓಕೆ, ನೀವು ವಿನ್ ಮಾಡಬೇಕು ಅಂತಂದ್ರೆ ಮ್ಯಾಚ್ನ ಸೊ ಫಸ್ಟ್ ಇನ್ನಿಂಗ್ಸ್ ಆಡಿದಾಗ ಮಿನಿಮಮ್ 220, ಅದು ಮಿನಿಮಮ್ 220. ಓಕೆ, ನಿಮ್ ಬೌಲಿಂಗ್ ಸರಿ ಇಲ್ಲ ಅಂತಂದಾಗ ಇನ್ನೊಂಚೂರು ಜಾಸ್ತಿನೇ ಮಾಡಬೇಕಾಗತ್ತೆ. ನಾನು SRH ಬೌಲಿಂಗ್ ನಿನ್ನೆ ಅನ್ಕೊಂಡಿದ್ದೆ ವರ್ಸ್ಟ್ ಆಗಿದೆ ಅಂತ, ಬಟ್ ಈ ರೇಂಜಿಗೆ ವರ್ಸ್ಟ್ ಆಗಿದೆ ಅಂತ ಅನ್ಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ಒಂದು ಖರಾಬಾಗಿರುವಂಥ ಬೌಲಿಂಗು. ಜಯದೇವ್ ಉನಾದ್ಕಟ್, ಹರ್ಷಲ್ ಪಟೇಲ್ ಎಂತ ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲರ್ಸ್ಗಳು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖರಾಬಾಗಿ ಬೌಲಿಂಗ್ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಅಂಡ್ ಇಶಾನ್ ಕಿಶನ್ ಅವ್ರದ್ದು ಕೂಡ ಅಷ್ಟೇನೆ, ಅವ್ರದ್ದು ಕೀಪಿಂಗ್ ಅಷ್ಟು ಸರಿ ಇರಲಿಲ್ಲ. ಮೇ ಬಿ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಕ್ಯಾಪ್ಟನ್ಸಿ ಪ್ರೆಷರು. ಸೊ ಅವರಿಗೆ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಫಸ್ಟ್ ಮ್ಯಾಚ್ ಆದ್ರೂ ಕೂಡ. ಸೊ ಮೇ ಬಿ ಕ್ಯಾಪ್ಟನ್ ಮಾಡಿದ್ದಾರೆ ಅಂಡರ್ 19 ನಲ್ಲಿ, ಬಟ್ ಆದ್ರೂ ಕೂಡ ಮೇ ಬಿ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಕ್ಯಾಪ್ಟನ್ಸಿ ಪ್ರೆಷರ್ ಕಾಣಿಸ್ತಾ ಇತ್ತು IPL ಅಲ್ಲಿ. ಸೊ ಅದು ಮೇ ಬಿ ನೆಕ್ಸ್ಟ್ ಮ್ಯಾಚ್ ಇಂದ ಪ್ಯಾಟ್ ಕಮಿನ್ಸ್ ಬಂದ್ರೆ ಸೊ ಅವರ ಒಂದು ಕೀಪಿಂಗ್ ಅಲ್ಲಿ ಒಂಚೂರು ಸುಧಾರಣೆ ಕಾಣಬಹುದು ಅಂತ ಅನ್ಸುತ್ತೆ. ಬ್ಯಾಟಿಂಗ್ ಸಾಕಾದಾಗ ಆಡಿದ್ದಾರೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಬಟ್ ಕೀಪಿಂಗ್ ಅಂತ ಬಂದಾಗ 2 ಬೈಸ್ಗಳನ್ನ ಬಿಡ್ತಾರೆ ಬೌಂಡ್ರಿ. ಸೊ ಅದು ಖಂಡಿತವಾಗ್ಲೂ ಹರ್ಟ್ ಆಗೇ ಆಗುತ್ತೆ. ಓಕೆ, ಅಂಡ್ ಸೊ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಟಾಸ್ ಗೆದ್ದಂತಹ RCB ಅವರು ಅಂಡ್ ಕ್ರೂಷಿಯಲ್ ಟಾಸ್ ಅಂತ ಹೇಳ್ತೀನಿ. ಬಿಕಾಸ್ ಫಸ್ಟ್ ಮ್ಯಾಚ್ ಅಲ್ಲಿ ಅಂತ ಬಂದಾಗ ಫಸ್ಟ್ ಆಫ್ ದಿ IPL ಈಗೇನು ಫೇಸ್ ಬರುತ್ತೆ, ಸೊ ಅಲ್ಲಿ ಮ್ಯಾಕ್ಸಿಮಮ್ ಚೇಸಿಂಗ್ ಟೀಮ್ಗಳೇ ಗೆಲ್ಲುವಂಥದ್ದು. ಬಿಕಾಸ್ ಪಿಚ್ ಬಗ್ಗೆ ಗೊತ್ತಿರಲ್ಲ, ಸೊ ಹೇಗೆ ಆಡಬೇಕು ಅನ್ನೋದು ಗೊತ್ತಿಲ್ಲ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪಿಚ್ ಸ್ವಲ್ಪ ಬೆಟರ್ ಆಗುತ್ತೆ ಬ್ಯಾಟಿಂಗ್ಗೆ. ಸೊ ಅದೇ ರೀತಿಯಲ್ಲಿ ನಿನ್ನೆ ಕೂಡ ಅಷ್ಟೇ. ಸೊ RCB ಬ್ಯಾಟಿಂಗ್ ಮೀನ್ಸ್ ಬೌಲಿಂಗ್ ತಗೊಂತಾರೆ, ಚೇಸ್ ಮಾಡ್ತೀವಿ ಅಂತ. ಅಂಡ್ ಅದ್ಭುತವಾಗಿರುವಂತಹ ಶಾಟ್ ಸಿಗುತ್ತೆ ಬೌಲಿಂಗ್ ಅಲ್ಲಿ RCB ಕಡೆಯಿಂದ. ಸೊ ಹೆಡ್ ಆದ್ರೂ ಆಗಿರ್ಬೋದು, ಅಭಿಷೇಕ್ ಶರ್ಮಾ, ಯಾರು ನಿತೀಶ್ ರೆಡ್ಡಿ, ಸೊ ಸೇಮ್ ಬಾಲ್. ಸೊ ಡಫಿ ಅಂತ ಒಂದು ಇದು ಗುರು ಬೌಲಿಂಗು. ಹೆಸಲ್ವುಡ್ ಇಲ್ಲ ಅನ್ನೋದನ್ನೇ ಮರ್ಸ್ಬಿಟ್ರು ನಮಗೆ. ಸೊ ಆ ರೇಂಜ್ಗೆ ಸ್ಟ್ರೇಟ್ ಆಗಿ 4 ಒಂದು ಓವರ್ಸ್ಗಳನ್ನ ಅವ್ರ ಕಡೆಯಿಂದ ಮಾಡಿಸ್ತಾರೆ. ಅಂಡ್ ಅದ್ಭುತವಾಗಿರುವಂತ ಒಂದು ಲೈನ್ ಅಂಡ್ ಲೆಂತ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಆಫ್ ಲೆಂತ್ ಅಲ್ಲಿ 3 ವಿಕೆಟ್ಗಳನ್ನ ಒಂದೇ ಒಂದು ಸೇಮ್ ಶಾಟ್ ಹೊಡೆಯಕ್ಕೆ ಹೋಗಿ ಔಟ್ ಆಗಿರುವಂತದ್ದು. ಅಂಡ್ ಹೆಡ್ ಅಂಡ್ ಅಭಿಷೇಕ್ ಶರ್ಮಾಗಂತೂ ಬಿಡ್ಲೇ ಇಲ್ಲ, ಅವ್ರಿಗೆ ಹೊಡೆಯಕ್ಕೆ ಚಾನ್ಸೇ ಕೊಡ್ಲೇ ಇಲ್ಲ, ಫ್ರೀ ಆಗಿ ಆಡ್ಲಿಕ್ಕೆ ಚಾನ್ಸೇ ಕೊಡ್ಲೇ ಇಲ್ಲ. ಸೊ ಆ ರೇಂಜಿಗೆ ಟೈಟ್ ಬೌಲಿಂಗ್ ಮಾಡಿರುವಂತದ್ದು ಡಫಿ ಅಂಡ್ ಭುವನೇಶ್ವರ್ ಕುಮಾರ್ ಅಂತಾನೆ ಹೇಳ್ತೀನಿ. ಅಂಡ್ ಇವಾಗ ಹೆಸಲ್ವುಡ್ ರೆಡಿ ಆದ್ರೆ ಸೊ ಅವ್ರನ್ನ ಡ್ರಾಪ್ ಮಾಡಕ್ಕೂ ಆಗಲ್ಲ, ಅವ್ರನ್ನ ಬಿಡಂಗೂ ಆಗಲ್ಲ. ಸೊ ಆ ರೀತಿನಲ್ಲಿ ಇದೆ ಅಂತ ಹೇಳ್ಬೋದು ಈ ಒಂದು ಸಿಚುವೇಶನ್. ಸಖತ್ತಾಗಿರುವಂತ ಒಂದು 3 ವಿಕೆಟ್ ನ ಕೇಳ್ತಾರೆ. ಅಂಡ್ ಅದಾದ್ಮೇಲೆ ಬಂದಿರುವಂತದ್ದು ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. ಸೊ ಅದು ಕ್ಲಾಸೆನ್ ಅಂಡ್ ಕಿಶನ್ ಕಡೆಯಿಂದ. ಅಂಡ್ 5 ಓವರ್ಗೆ 33 ಇತ್ತು. ಬಟ್ ಸೊ ಕೊನೆ ಓವರಲ್ಲಿ 6ನೇ ಓವರಲ್ಲಿ ಅಭಿನಂದನ್ ಅವರು ಸೊ 16 ರನ್ ಕೊಡ್ತಾರೆ. 6ನೇ ಓವರ್ ಪವರ್ ಪ್ಲೇ ನಲ್ಲಿ 49 ರನ್ ಆಗುತ್ತೆ. 33 ಇದ್ದಂಥದ್ದು 49 ಆಗುತ್ತೆ ಸಡನ್ ಆಗಿ. ಸೊ ಆ ಓವರ್ ಮೀನ್ಸ್ ಕಂಟ್ರೋಲ್ ಮಾಡಿದ್ರೆ ಒಂದು 40 ಒಳಗಡೆನೆ ಇರ್ತಾ ಇದ್ರು ಅಂತಾನೆ ಹೇಳ್ಬೋದು. ಆ ರೇಂಜಿಗೆ ಒಂದು ಒಳ್ಳೆ ಬೌಲಿಂಗ್ ಇತ್ತು ಪವರ್ ಪ್ಲೇ ನಲ್ಲಿ RCB ಕಡೆಯಿಂದ. ಓಕೆ, ಅಂಡ್ ಕ್ಲಾಸೆನ್ ಅಂಡ್ ಇಶಾನ್ ಕಿಶನ್ ಸಖತ್ತಾಗಿರುವಂತ ಒಂದು ಪಾರ್ಟ್ನರ್ಶಿಪ್. ಆಲ್ಮೋಸ್ಟ್ 96 ಏನೋ ಮಾಡ್ತಾರೆ ಪಾರ್ಟ್ನರ್ಶಿಪ್. 100 ಆಗಲ್ಲ, ಬಟ್ 90 ಅಬೋವ್ ಆಗುತ್ತೆ. ಸೊ ಆ ರೇಂಜಿಗೆ ಪಾರ್ಟ್ನರ್ಶಿಪ್ ಮಾಡಿರುವಂತದ್ದು. ಸ್ಪೆಷಲಿ ಮಾತಾಡಬೇಕು ಅಂತಂದ್ರೆ ಇಶಾನ್ ಕಿಶನ್ ಎಂತ ಬ್ಯಾಟಿಂಗ್ ಗುರು. ಸೊ T20 ವರ್ಲ್ಡ್ ಕಪ್ ಅಲ್ಲಿ ಎಲ್ಲಿ ಬಿಟ್ಟಿದ್ರು, ಸೊ ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸಖತ್ತಾಗಿರುವಂತ ಒಂದು ಸ್ಟಾರ್ಟ್ ನ ತಗೊಂತಾರೆ. ವಿಕೆಟ್ಸ್ ಬಿದ್ರು ಕೂಡ ಎಲ್ಲೂ ಕೂಡ ಮೊಮೆಂಟಮ್ ಅವರು ಕೆಳಗೆ ಬಿಡಲ್ಲ. 6ನೇ ಓವರ್ ಅಲ್ಲಿ ಮೊಮೆಂಟಮ್ ಸಿಕ್ಕಿತ್ತಲ್ಲ, ಸೊ ಮಿಡ್ಲ್ ಓವರ್ಸ್ ಅಲ್ಲಿ 7ರಿಂದ 16ನೇ ಓವರ್ ಮಿಡ್ಲ್ ಓವರ್ಸ್ ಅಲ್ಲಿ 103 ರನ್ಗಳನ್ನ ತಗೊಂತಾರೆ. 3 ವಿಕೆಟ್ಗಳನ್ನ ಕಳ್ಕೊಂಡು 103 ರನ್ಗಳನ್ನ ಮಾಡ್ತಾರೆ. ಅಂದ್ರೆ ನೀವು ಯೋಚನೆ ಮಾಡಿ ಯಾವ ರೇಂಜಿಗೆ ಅವರಿಬ್ರು ಕೂಡ ಡಾಮಿನೇಟ್ ಮಾಡಿದ್ರು RCB ಬೌಲರ್ಸ್ ಗಳಿಗೆ ಅಂತ. ಖಂಡಿತವಾಗ್ಲೂ RCB ಬೌಲರ್ಸ್ ಗಳು ಮಿಡ್ಲ್ ಓವರ್ಸ್ ಅಲ್ಲಿ ಸ್ವಲ್ಪ ವರ್ಕ್ ಮಾಡ್ಬೇಕಾಗುತ್ತೆ. ಅಭಿನಂದನ್
ಫಸ್ಟ್ ಓವರ್ ಆದ್ರೂ ಕೂಡ ಫಸ್ಟ್ ಮ್ಯಾಚ್ ಆದ್ರೂ ಕೂಡ ತುಂಬಾ ದುಬಾರಿ ಆಗ್ತಾರೆ. ಅಂಡ್ ನಮ್ಮ ರೊಮಾರಿಯೋ ಶೆಫರ್ಡ್ ವಿಕೆಟ್ ಅನ್ನು ಕೀಳ್ತಾರೆ, ಅಂತ ಇಂಪಾರ್ಟೆಂಟ್ ವಿಕೆಟ್ಸ್ ಗಳು ಇರಲಿಲ್ಲ. ಅಂಡ್ ಸೊ ಸಖತ್ತಾಗಿರುವಂತ ಕ್ಯಾಚ್ ಗಳು ಕೂಡ ನೋಡ್ಲಿ ಸಿಕ್ತು. ಬಟ್ ಮಿಡ್ಲ್ ಓವರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ದುಬಾರಿ ಇದ್ರು RCB ಬೌಲರ್ಸ್ ಗಳು. ಅಂಡ್ ಬ್ಯಾಟಿಂಗ್ ಅಷ್ಟೇ ಚೆನ್ನಾಗಿ ಆಡಿರುವಂತದ್ದು ಇಶಾನ್ ಕಿಶನ್ ಅಂಡ್ ಕ್ಲಾಸೆನ್ ಅಂತಾನೆ ಹೇಳ್ಬೋದು. ಇಶಾನ್ ಕಿಶನ್ 80 ರನ್ಸ್ ಏನೋ ಮಾಡ್ತಾರೆ. ಅಂಡ್ ಸಖತ್ತಾಗಿರುವಂತ ಒಂದು ಬ್ಯಾಟಿಂಗ್ ನೋಡ್ಲಿಕ್ಕೆ ಸಿಕ್ತು. ಅಂಡ್ ಕ್ಲಾಸೆನ್ ಒಂದ್ ಒಳ್ಳೆ ಸಾಥ್ ಕೊಟ್ರು ಅಂತಾನೆ ಹೇಳ್ಬೋದು ನಮ್ಮ ಯಾರಿಗೆ ಅಂದ್ರೆ ಇಶಾನ್ ಕಿಶನ್ಗೆ. ಅಂಡ್ ಇಶಾನ್ ಕಿಶನ್ ಅಂಡ್ ನಮ್ಮ ಕ್ಲಾಸೆನ್ ಅವರ ಒಂದು ಕ್ಯಾಚ್ ನ ತಗೊಂಡಿರುವಂತ ಒಂದು ಸಾಲ್ಟ್, ಎಂತ ಕ್ಯಾಚ್ ಗಳು ಮರ ಎರಡು ಕೂಡ. ಕಿಶನ್ ಅಂತೂ ಅದು ಒಂದೇ ಕೈಯಲ್ಲಿ ಹಿಡಿತಾರಲ್ಲ, ಅದು ಅಂತೂ ಅದ್ಭುತವಾಗಿರುವಂತ ಒಂದು ಕ್ಯಾಚ್ ಅಂತಾನೆ ಹೇಳ್ತೀನಿ. ಡಿವಿಲಿಯರ್ಸ್ ಇದ್ರು ಒಂದ್ಸರಿ ಇದೇ SRH ವಿರುದ್ಧನೇ ನಮ್ಮ ಇವ್ರಂತ ಅನ್ಸುತ್ತೆ ಇಂಗ್ಲೆಂಡ್ ಪ್ಲೇಯರ್ ಅವ್ರದ್ದು ನೆನಪಾಗ್ತಾ ಇಲ್ಲ ನನಗೆ. ಸೊ ಅವ್ರದ್ದು ಓಪನರ್, ಸೊ ಅವ್ರದ್ದು ಕ್ಯಾಚ್ ಹಿಡಿದಿರುವಂತದ್ದು. ಅದಾದ್ಮೇಲೆ ಇವ್ರದ್ದು ಕ್ಲಾಸೆನ್ ಅವ್ರದ್ದು ಬೌಂಡ್ರಿ ಹತ್ರ ಒಂದು ಕ್ಯಾಚ್ ಹಿಡಿತಾರೆ. ಸೊ ಅದು ಕೂಡ ಸಖತ್ತಾಗಿರುವಂತದ್ದು. ಸುಮಾರು ಜನ ಹೇಳ್ತಾರೆ ಅದು ನಾಟ್ ಔಟ್ ಇರ್ಬೋದು ಹಾಗೆ ಅಂತ. ನನ್ನ ಪ್ರಕಾರ ಅದು ಔಟು, ಬಿಕಾಸ್ ಏನ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆ, ಸೊ ಅದು ಅಲ್ಲಾಡಿಲ್ಲ, ಶೇಕ್ ಆಗಿಲ್ಲ. ಸೊ ಇನ್ನೊಂಚೂರು ಬೆಟರ್ ಆಂಗಲ್ ಗಳಿಂದ ಚೆಕ್ ಮಾಡ್ಬೋದಾಗಿತ್ತೇನೋ, ಬಟ್ ನನ್ನ ಪ್ರಕಾರದ ಔಟ್ ಇದೆ ಅಂತಾನೆ ಹೇಳ್ತೀನಿ. ಓಕೆ. ಅಂಡ್ ಕೆಳಗಡೆಗೆ ಬಂದಂತವ್ರು ಅಲ್ಲಿ ಯಾರು ಕೂಡ ಅಂತ ಒಂದು ಬ್ಯಾಟಿಂಗ್ ಆಡಿಲ್ಲ, ಎಕ್ಸೆಪ್ಟ್ ನಮ್ಮ ಅನಿಕೇತ್ ವರ್ಮಾ. ಸೊ ಸಖತ್ತಾಗಿರುವಂತ ಒಂದು ಶಾಟ್ಗಳು ಗುರು. ಲಾಸ್ಟ್ ಒಂದು ಸೀಸನ್ ಅಲ್ಲಿ ನೋಡಿದ್ವಿ ಅವ್ರು ಬ್ಯಾಟಿಂಗ್ ಜಲಕ್ನ, ಬಟ್ ಇವತ್ತು ಸೊ ಅದನ್ನ ಅಗೇನ್ ಪ್ರೂವ್ ಮಾಡಿದ್ರು. ನಾನು ಅಗೇನ್ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಆ ಒಂದು ಫಿನಿಶಿಂಗ್ ಟಚ್ ಅಂತಾನೆ ಹೇಳ್ಬೋದು. 48 ಸಮಥಿಂಗ್ ಏನೋ ಮಾಡ್ತಾರೆ, ಅದ್ಭುತವಾಗಿರುವಂತ ಒಂದು ಬ್ಯಾಟಿಂಗ್ ಅಂತ ಹೇಳ್ತಾರೆ. ಒಂದು ಕ್ಯಾಚ್ ಕೂಡ ಮಿಸ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ಸೊ ಆ ಜೀವದಾನ ಪಡೆದಂತಹ ಅನಿಕೇತ್ ವರ್ಮಾ ಅವರು ಸಖತ್ತಾಗಿರುವಂತಹ ಒಂದು 43 ರನ್ ಮಾಡ್ತಾರೆ, ಅದು 18 ಡೆಲಿವರೀಸ್ ಅಲ್ಲಿ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರುವಂತ ಒಂದು ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಫಿನಿಶ್ ನ ಕೊಡ್ತಾರೆ. 201 ರನ್ಗಳ ಒಂದು ಬೃಹತ್ ಮೊತ್ತ ಅಂತಾನೆ ಹೇಳಕ್ಕಾಗಲ್ಲ, ಬಟ್ ಒಂದು ಡೀಸೆಂಟ್ ಸ್ಕೋರ್ ಅಂತಾನೆ ಹೇಳ್ಬೋದು. ಈ ಒಂದು RCB ಹೋಮ್ ಗ್ರೌಂಡ್ ಆದಂತಹ ಚಿನ್ನಸ್ವಾಮಿ ಸ್ಟೇಡಿಯಂ 201 ರನ್ಗಳಿಗೆ 9 ವಿಕೆಟ್ಗಳು ಕಳ್ಕೊಂಡು ಸೊ 20 ಓವರ್ಗಳು ಕಂಪ್ಲೀಟ್ ಮಾಡ್ತಾರೆ. ಓಕೆ. 202 ರನ್ ಟಾರ್ಗೆಟ್ ಕೊಡ್ತಾರೆ. ಅಂಡ್ ಬಾಲಿಂಗ್ ಅಲ್ಲಿ ಮಾತಾಡಬೇಕು ಅಂದ್ರೆ ಮೊದಲೇ ಹೇಳಿದಂಗೆ ಡಫಿ ಸಖತ್ತಾಗಿರುವಂತ ಒಂದು ಬಾಲಿಂಗ್, 4 ಓವರ್ 22 ರನ್, ಸೊ 3 ವಿಕೆಟ್ಗಳನ್ನ ಕೇಳ್ತಾರೆ. 5.5 ಎಕನಾಮಿ, ಸಖತ್ತಾಗಿರುವಂತ ಬಾಲಿಂಗ್. ಫಸ್ಟ್ ಮ್ಯಾಚ್ ಆದ್ರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಭುವನೇಶ್ವರ್ ಕುಮಾರ್ ಸೊ 4 ಓವರ್ 31 ರನ್, 1 ವಿಕೆಟ್ ಕೇಳ್ತಾರೆ. ಬಟ್ ಎಕನಾಮಿ ಕೂಡ ತುಂಬಾ ಚೆನ್ನಾಗಿದೆ, 7.8. ಇನ್ನು ಉಳಿದಂತೆ ಸೊ ಅಭಿನಂದನ್ ಸಿಂಗ್ ಅವರು ಸೊ ಫಸ್ಟ್ ಮ್ಯಾಚ್ ಸ್ವಲ್ಪ ಪ್ರೆಷರ್ ಅಲ್ಲಿ ಇದ್ರು ಅಂತ ಅನ್ಸುತ್ತೆ, ಬಟ್ ಗೊತ್ತಿಲ್ಲ ನೆಕ್ಸ್ಟ್ ಮ್ಯಾಚ್ ಚಾನ್ಸ್ ಸಿಗುತ್ತೆ ಅಲ್ವೋ. ನಾನು ಅನ್ಕೊಂಡಿದ್ದೆ ಸೊ ಇಲ್ಲಿ ಮಂಗೇಶ್ ಯಾದವ್ ಅವರಿಗೆ ಸಿಗ್ಬೋದು ಅಂತ, ಅಭಿನಂದನ್ ತಂದಿದ್ದಾರೆ. ಸೊ ಮಂಗೇಶ್ ಯಾದವ್ ಅಟ್ ಲೀಸ್ಟ್ ಲೆಫ್ಟ್ ಆರ್ಮ್ ಇದ್ದಾರೆ, ಚೂರು ಚೇಂಜ್ ಕಾಣಿಸುತ್ತೆ ಸೊ ಬೌಲಿಂಗ್ ಅಲ್ಲಿ. ಬಟ್ ಇವ್ರನ್ನ ತಗೊಂಡ್ ಬಂದಿದ್ದಾರೆ, ಮೇ ಬಿ ಇನ್ನೊಂದು ಚಾನ್ಸ್ ಕೊಟ್ಟರು ಪರವಾಗಿಲ್ಲ. ಸೊ ಅವ್ರನ್ನ ಫಸ್ಟ್ ಒಂಚೂರು ರೆಡಿ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ ನಾನು ಅಭಿನಂದನ್ ಸಿಂಗ್. ಯಾಕಂದ್ರೆ ಮ್ಯಾಚ್ ಗೆದ್ದಿದೆ, ಸೊ ಇದೇ ಟೀಮ್ನ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇವರಿಗೆ ಚಾನ್ಸ್ ಕೊಡಿ, ಯಾಕಂದ್ರೆ ಒಂದ್ ಮ್ಯಾಚ್ ಅಲ್ಲಿ ಆಡಿಸ್ಬಿಟ್ಟು ತೆಗೆಸ್ಬಿಟ್ರೆ ಸೊ ಅವ್ರದ್ದು ಗೊತ್ತಾಗಲ್ಲ ಪೊಟೆನ್ಷಿಯಲ್ ಏನಿದೆ ಅಂತ. ಸೊ ಅದಕ್ಕೋಸ್ಕರ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಅಂಡ್ ಸುರೇಶ್ ಶರ್ಮಾ ಅಂಡ್ ಕೃಣಾಲ್ ಪಾಂಡೆ ಇಬ್ರು ಕೂಡ ದುಬಾರಿ ಆಗ್ತಾರೆ. ರೊಮಾರಿಯೋ ಶೆಫರ್ಡ್ 3 ವಿಕೆಟ್ ಕಿತ್ತರೂ ಕೂಡ ಸೊ 4 ಓವರ್ 54 ರನ್ ಕೊಡ್ತಾರೆ. ತುಂಬಾ ದುಬಾರಿ ಆಗ್ಬಿಟ್ರು ಅಂತ ಹೇಳ್ತೀನಿ. ಅಂಡ್ ಸೊ ಈ ಒಂದು 202 ರನ್ಗಳ ಒಂದು ಗುರಿನ ಬೆನ್ನತ್ತಂತಹ RCBಗೆ ಆಘಾತ ಅಂತಾನೆ ಹೇಳ್ಬೋದು. ಬಿಕಾಸ್ ಸಾಲ್ಟ್ದು ಖರಾಬ್ ಆಗಿರುವಂತಹ ಫಾರ್ಮ್ ಕಂಟಿನ್ಯೂ ಆಗ್ತಾ ಇದೆ. ಅಂಡ್ ಗೊತ್ತಿಲ್ಲ, ಮೇ ಬಿ ಮುಂದಿನ ಒಂದು ಮ್ಯಾಚ್ಗಳಲ್ಲಿ ಮೇ ಬಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಸುತ್ತೆ. ಬಟ್ ಅಟ್ ಲೀಸ್ಟ್ ಅವ್ರಿಗೆ ಒಂದು ಫೀಲ್ಡಿಂಗ್ ಆದ್ರೂ ಅಟ್ ಲೀಸ್ಟ್ ಇಟ್ಕೊಬೇಕು ಅಂತ ನನಗೆ ಅನ್ಸುತ್ತೆ. ಬಿಕಾಸ್ 2-3 ಕ್ಯಾಚ್ ಸಖತ್ತಾಗಿರುವಂತ ತಗೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಫಿಲ್ ಸಾಲ್ಟ್ ಇರಬೇಕು. ಅಂಡ್ ಅವರು 8 ರನ್ ಮಾಡ್ತಾರೆ. ಸೊ 7 ಬಾಲ್ ಬೌಂಡ್ರಿ ತಗೊಂಡ್ರು ಕೂಡ ಸೊ ಬೇಗನೆ ಔಟ್ ಆಗ್ತಾರೆ. ಜಯದೇವ್ ಉನ್ನದ್ಕಟ್ ಅವರ ಬೌಲಿಂಗ್ ಅಲ್ಲಿ ಕ್ಲಾಸೆನ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗುವಂಥದ್ದು. ಅದಾದ್ಮೇಲೆ ಬಂದಿರುವಂತದ್ದು ದೇವದತ್ ಪಡಿಕಲ್. ಎಂತ ಬ್ಯಾಟಿಂಗ್ ಗುರು, ಈ ಮನುಷ್ಯ ಸ್ಟೇಟ್ಮೆಂಟ್ ಮಾಡ್ಬಿಟ್ರು. ಸುಮಾರು ಜನ ಹೇಳ್ತಾ ಇದ್ವಲ್ಲ ನಾವು, ಸೊ ದೇವದತ್ ಪಡಿಕಲ್ ಅವ್ರ ವೆಂಕಿ ಅಯ್ಯರ್ ಅಂತ ಬಂದಾಗ ನಾನೇ ಆಡ್ತೀನಿ ಗುರು, ನನ್ನ ಟೀಮು, ನಮ್ಮ ಹೋಮ್ ಟೀಮ್ ಇದು, ನಾನೇ ಆಡ್ತೀನಿ, ನನ್ನ ಸ್ಟೇಡಿಯಂ ಇದು, ಸೊ ನಾನೇ ಕಂಟಿನ್ಯೂ ಮಾಡ್ತೀನಿ ಅನ್ನೋ ರೀತಿಯಲ್ಲಿ RCB ಮ್ಯಾನೇಜ್ಮೆಂಟ್ ಅವರಿಗೆ ಅಂಡ್ ಯಾರ್ಯಾರು ಕ್ರಿಟಿಕ್ ಮಾಡ್ತಾ ಇದ್ರು ಅವರಿಗೆಲ್ಲ ಹೇಳ್ದಂಗಿದೆ, ವೆಂಕಿ ಯಾಕೆ ನಾನು ಇರ್ಬೇಕಾದ್ರೆ ಅನ್ನೋ ರೀತಿಯಲ್ಲಿ ಕೊಟ್ಟಿರುವಂತದ್ದು. ಅಂಡ್ ಸಖತ್ ಆಗಿರುವಂತ ಒಂದು ಸ್ಟಾರ್ಟ್ ನ ತಗೊಂತಾರೆ. ಅಂಡ್ ಬಂದಾಗೇನೆ ಬೌಂಡ್ರಿ ಸಿಕ್ಸರ್ ನಿಂತ್ಕೊಳ್ಳೇ ಇಲ್ಲ ಸ್ವಾಮಿ. ವಿರಾಟ್ ಕೊಹ್ಲಿ ಅವ್ರು ಒಂದ್ ಕಡೆ ನಿಂತ್ಕೊಂಡು ಸುಮ್ಮನೆ ನೋಡ್ತಿದ್ದಾರೆ, ಒಂದ್ ಕಡೆ ದೇವದತ್ ಪಡಿಕಲ್ ಹೊಡಿತಿದ್ದಾರೆ, ಹೊಡೆದ್ಬಿಟ್ಟು ಅವ್ರು ಆರಾಮಾಗಿ ಹೊಟ್ಟೋಗ್ಬಿಟ್ರು, ಅವ್ರ ಕೆಲಸ ಮುಗಿಸಿ. ಅಂಡ್ ನೆಕ್ಸ್ಟ್ ರಜತ್ ಪತಿದಾರ್ ಬರ್ತಾರೆ, ಅವರು ಆರಾಮಾಗಿ 12 ಬಾಲಲ್ಲಿ 31 ರನ್ ಮಾಡ್ತಾರೆ, ಅವರು ಹೊಂಟೋಗ್ತಾರೆ. ಬಟ್ ವಿರಾಟ್ ಕೊಹ್ಲಿ ಅಲ್ಲೇ ಆಂಕರಿಂಗ್ ಇನ್ನಿಂಗ್ಸ್ ಆಡ್ತಿದಾರಪ್ಪ, ಆಡಿ ಹೊಡೆದಾಕ್ಬಿಡಿ, ಒಟ್ಟು ನಮಗೇನು ಟೀಮ್ ಗೆಲ್ಬೇಕು ಅಷ್ಟೇನೆ. ಯಾರಾದ್ರೂ ಹೊಡಿಬೇಕು, ಅವ್ರಿಗೆ ಈಗೋ ಕಾಣಿಸ್ಲಿಲ್ಲ, ನಾನು ದೊಡ್ಡ ಪ್ಲೇಯರ್, ನಾನು ಹೊಡಿಬೇಕು, ಅವ್ರು ಹೊಡಿತಾರಲ್ಲ ಅಂತ. ಸೊ ಆತರ ಮಾಡಿಲ್ಲ. ಬಟ್ ಸಖತ್ತಾಗಿರುವಂತ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಗಳನ್ನ ಮಾಡ್ತಾರೆ ವಿರಾಟ್ ಕೊಹ್ಲಿ ಜೊತೆಗೆ. ದೇವದತ್ ಪಡಿಕಲ್ 100+ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. ದೇವದತ್ ಪಡಿಕಲ್ ಅಗೇನ್ ಪ್ರೂವ್ ಮಾಡಿದ್ದಾರೆ ಅವರು. ಸೊ 24 ಸೀಸನ್ ಅಲ್ಲಿ 23 ಸೀಸನ್ ಅಲ್ಲಿ ಒಂದು ಸ್ವಲ್ಪ ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಆಡ್ತಾರೆ ಅಂಡ್ LSG ಜೊತೆಗೆ ಆಡ್ತಾರೆ, ಎಲ್ಲೂ ಕೂಡ ಕ್ಲಿಕ್ ಆಗಿಲ್ಲ. ಅಗೇನ್ RCB ಬಂದ್ರಲ್ಲ, ಸೊ ಅಗೇನ್ ಶುರು ಆಯ್ತು ಲಾಸ್ಟ್ ಇಯರ್ ಇಂದಾನೆ. ಆದ್ಮೇಲೆ ಸ್ವಲ್ಪ ಇಂಜುರಿ ಆಗ್ತಾರೆ. ಬಟ್ ಈ ಸೀಸನ್ ಇಂದ ಖಂಡಿತವಾಗ್ಲೂ ಒಳ್ಳೆ ಅವ್ರಿಗೆ ಡೊಮೆಸ್ಟಿಕ್ ಆಗಿದೆ. ಅಗೇನ್ ಇವಾಗ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ, ನಾನು ಇಲ್ಲಿ ಆಡಕ್ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ. ಸಖತ್ತಾಗಿರುವಂತ ಒಂದು ಬ್ಯಾಟಿಂಗ್ ಪಡಿಕಲಿಂದ. ಅಂಡ್ ಪತಿದಾರ್ ಅವರು ಕೂಡ ಅಷ್ಟೇ ಬಂದಾಗನೆ 250+ ಸ್ಟ್ರೈಕ್ ರೇಟ್ ಅಲ್ಲಿ ಬಾರಿಸಿರುವಂತದ್ದು. ಅಂಡ್ ಮ್ಯಾಚ್ ಒನ್ ಸೈಡೆಡ್ ಆಗಿ ಹೋಗಿದೆ ನಿಜವಾಗ್ಲೂ ಅಂತ ಹೇಳ್ತೀನಿ ಕೇಳಿ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೋರಿಂಗ್ ಆಗ್ತಾ ಇತ್ತು ನನಗೆ ಮ್ಯಾಚ್, ಏನಿದು ಇನ್ನೂರಲ್ಲಿ ಮ್ಯಾಚ್ ಅನಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ. ತುಂಬಾ ಚೆನ್ನಾಗಿ ಆಡಿದ್ರು. ಅಂಡ್ ಸೊ ರಜತ್ ಪತಿದಾರ್ ಔಟ್ ಆದ್ಮೇಲೆ ಜಿತೇಶ್ ಶರ್ಮಾ ಬರ್ತಾರೆ, ಫಸ್ಟ್ ಬಾಲ್ ಅಲ್ಲೇ ಔಟು. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿದ್ರು ಅಂತ ಅನ್ಸಿದೆ ಶರ್ಮಾ ಅವರು. ಅಂಡ್ ಅವ್ರಿಗೂ ಗೊತ್ತಿರ್ತದೆ ಏನ್ ಹಿಂಗ್ ಹೊಡಕೋ ಹಿಂಗ್ ಓಟ್ನಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಅದಾದ್ಮೇಲೆ ಸ್ವಲ್ಪ ಎಲ್ಲೋ ಇನ್ನೊಂದು ಸ್ಲೋ ಡೌನ್ ಆಗುತ್ತೆ. ಆಲ್ಮೋಸ್ಟ್ ಮ್ಯಾಚ್ ಮುಗ್ದೋಗಿತ್ತು, ಸ್ಲೋ ಡೌನ್ ಆಗುತ್ತೆ. ಅದಾದ್ಮೇಲೆ ಟೀಮ್ ಡೇವಿಡ್ ಬರ್ತಾರೆ ಅಂಡ್ ವಿರಾಟ್ ಕೊಹ್ಲಿ ಅವರು ಆಮಾಗೆ
ಅದಾದ್ಮೇಲೆ ಸ್ವಲ್ಪ ಅವರು ಚಾರ್ಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅವರು ಕೂಡ 50 ಮಾಡ್ಕೊಂತಾರೆ. ಅಂಡ್ ಟೀಮ್ ಡೇವಿಡ್ 16 ರನ್ 10 ಬಾಲಲ್ಲಿ 1 ಸಿಕ್ಸರ್ 1 ಬೌಂಡ್ರಿ ಜೊತೆಗೆ ಸೊ ವಿರಾಟ್ ಕೊಹ್ಲಿ ಅವರು ಸೊ 1 ಓವರಲ್ಲಿ 14 ರನ್ ಬಾರಿಸಿ ಸೊ ಮ್ಯಾಚ್ ನ ಫಿನಿಶ್ ಮಾಡ್ತಾರೆ ಅಂತ ಹೇಳ್ಬೋದು. ವಿನ್ನಿಂಗ್ ಸ್ಕೋರ್ ಕೂಡ ಅವರೇ ಹೊಡಿರುವಂತದ್ದು ಅಂಡ್ 69 ರನ್ಸ್ ಇನ್ 38 ಡೆಲಿವರೀಸ್. ಅಗೇನ್ ಈ ಒಂದು ಪೊಸಿಷನ್ ಅಲ್ಲೂ ಕೂಡ ಇಂಥ ಒಂದು ಟೈಮಲ್ಲಿ ಅವ್ರದ್ದು ಬ್ಯಾಟ್ ಇಂದ ಈ ರಂಜಿಗೆ ರನ್ ಹರಿದು ಬರ್ತಾ ಇದೆ ಅಂತಂದ್ರೆ ಇಂಟರ್ನ್ಯಾಷನಲ್ ಇಂದ ಯಾಕಪ್ಪ ಇಷ್ಟು ಬೇಗ T20 ಇಂದ ಔಟ್ ಆದ್ರು ಅಂತ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೊಸೊಬ್ಬರಿಗೆ ಚಾನ್ಸ್ ಕೊಡಬೇಕು ಅಂತಂದ್ರೆ ಹಳೆ ಇಬ್ರು ಹೋಗ್ಲೇಬೇಕಾಗತ್ತೆ. ಅಂಡ್ T20 ನಲ್ಲಿ ಮೀನ್ಸ್ IPL ಅಲ್ಲಿ ಇನ್ನೂ ಇದ್ದಾರೆ, ಸೊ ಅದೊಂದು ಒಳ್ಳೆ ಖುಷಿ ಆಗುತ್ತೆ. ಅಂಡ್ ಸಖತ್ತಾಗಿರುವಂತ ಒಂದು ಬ್ಯಾಟಿಂಗ್ ಅಂತಾನೆ ಹೇಳ್ತೀನಿ. ಇನ್ ಬೌಲಿಂಗ್ ಬಗ್ಗೆ ಮಾತಾಡದೇ ಇರೋದು ಬೆಟರ್ ಅಂತ ನನಗೆ ಅನ್ಸುತ್ತೆ. SRH ಕಡೆಯಿಂದ ಯಾರು ಕೂಡ ಇಲ್ಲ. ಸೊ ಓಪನಿಂಗ್ ನಿತೀಶ್ ಕುಮಾರ್ ರೆಡ್ಡಿ ಕಡೆಯಿಂದ ಮಾಡಿಸ್ತಾರೆ, ಜಯದೇವ್ ಉನದ್ಕಟ್, ಸೊ ಡೇವಿಡ್ ಪೇನ್ ವಿಕೆಟ್ ಏನೋ ಕೀಳ್ತಾರೆ. ಡೇವಿಡ್ ಪೇನ್ ಒಂದು 2 ಮ್ಯಾಚ್ ವಿನ್ನಿಂಗ್ ಆ ಥರದ ಬೌಲಿಂಗ್ ಯಾರ ಕಡೆಯಿಂದ ಕೂಡ ಬರಲಿಲ್ಲ ಅಂತಾನೆ ಹೇಳ್ತೀನಿ. ಓಕೆ, ಕಂಪ್ಲೀಟ್ ಕ್ರಿಕೆಟ್ ಆಡಿದ್ರು ಅಂತಾನೆ ಹೇಳ್ಬೋದು. ಅಂಡ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತಾನೆ ಹೇಳ್ತೀವಿ, ಅದೇ ರೀತಿಯಲ್ಲಿ ಆಡಿರುವಂಥದ್ದು. ಅಂಡ್ ಮುಂದೆ ಬರುವಂತ ಪಂದ್ಯಗಳಲ್ಲಿ ಕೆಲವೊಂದು ವೀಕ್ ಪಾಯಿಂಟ್ಸ್ ಇದೆ, ಸೊ ಅದನ್ನ ಸರಿಪಡಿಸ್ಕೊಬೇಕಾಗತ್ತೆ. ಒಂದು ರೊಮಾರಿಯಾ ಶೆಫರ್ಡ್ ನಾವು ಸ್ವಲ್ಪ ಬೌಲಿಂಗ್ ಇನ್ನೊಂದು ಚೂರು ಇಂಪ್ರೂವ್ ಮಾಡ್ಕೊಬೇಕಾಗತ್ತೆ. ಅಂಡ್ ಸೊ ಅದು ಬಿಟ್ಟರೆ ಮೇ ಬಿ ಅಂತ ಕನ್ಸರ್ನ್ಸ್ ಏನಿಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಕೃಣಾಲ್ ಪಾಂಡ್ಯದ ಏನು ಕೆಪಬಿಲಿಟಿ ಅಂತ ನಮಗೆ ಗೊತ್ತಿದೆ. ಸುಯೇಶ್ ಶರ್ಮಾ ಸ್ವಲ್ಪ ರನ್ಸ್ಗಳು ಲೀಕ್ ಮಾಡ್ತಾ ಇದ್ರೆ ಅವರು ಶಾರ್ಟ್ ಪಿಚ್ ಡೆಲಿವರೀಸ್ ತುಂಬಾ ಆಗ್ತಾರೆ. ಅದನ್ನೊಂದು ಚೂರು ಅವರು ಸರಿ ಮಾಡ್ಕೊಬೇಕಾಗುತ್ತೆ. ಬಿಕಾಸ್ ಸ್ಪಿನ್ನರ್ಸ್ಗಳು ನಿನ್ನೆ ಓವರ್ಸ್ಗಳನ್ನ ಕಂಪ್ಲೀಟ್ ಮಾಡಲಿಲ್ಲ. ಓಕೆ, ಸೊ ಅದನ್ನೊಂದು ಚೂರು ಸರಿ ಮಾಡ್ಕೊಂಡ್ರೆ ಅಂಡ್ ಅಭಿನಂದನ್ ಸಿಂಗಿಗೆ ಇನ್ನೊಂದು ಚೂರು ಇನ್ಪುಟ್ಸ್ಗಳನ್ನ ಬರಬೇಕಾಗುತ್ತೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಂತ ಹೇಳ್ತೀನಿ. ಅಂಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿರುವಂಥದ್ದು ಜಾಕ್ ಡಫಿ ಅಂಡ್ ಸಖತ್ತಾಗಿರುವಂಥ ಒಂದು ಬೌಲಿಂಗ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. CSK ವಿರುದ್ಧ ಜೋಶ್ ಬಿಟ್ಟು ತೊಗೊಂಡ್ಬರ್ತಾರಾ, ಅಂಡ್ ತೊಗೊಂಬಂದ್ರು ಯಾರು ಪ್ಲೇಸಲ್ಲಿ ತೊಗೊಂಡ್ಬರ್ತಾರೆ. ಡಫಿಗಂತೂ ಇವಾಗ ಡ್ರಾಪ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ನನ್ನ ಪ್ರಕಾರ ಸಾಲ್ಟ್ ಪ್ಲೇಸಲ್ಲಿ ಇಲ್ಲ ಅಂತಂದ್ರೆ ರೊಮಾರಿಯೋ ಶೆಫರ್ಡ್ ಪ್ಲೇಸಲ್ಲಿ ತರಬೇಕಾಗುತ್ತೆ. ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ. ಓಕೆ, ಸೊ ಇಷ್ಟ ಆಗಿತ್ತು ನನ್ನ ಒಂದು ರಿವ್ಯೂ ನಿನ್ನೆ ಮ್ಯಾಚ್ ಬಗ್ಗೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಬೈ.